ॐ जलबिम्बाय विद्महे नीलपुरुषाय धीमहि तन्नो वरुणः प्रचोदयात्. ಶ್ರೀಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಮುದ್ರ ಸ್ನಾನದ ಪ್ರಯೋಜನ, ಯಾವ ದಿನಗಳಲ್ಲಿ ಸಮುದ್ರ ಸ್ನಾನ ಮಾಡೋದು ಶ್ರೇಷ್ಠ ಹಾಗೂ ಯಾವತ್ತು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಸಮುದ್ರ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಅಲೆಗಳ ಉಬ್ಬರವಿಳಿತ, ಭೋರ್ಗರೆತ, ಅಲೆಗಳ ಜೊತೆಗಿನ ಆಟ ಮೈಮರೆಯೋ ಹಾಗೆ ಮಾಡುತ್ತೆ. ಅಲ್ಲಿ ಕಾಣಸಿಗ್ತಕ್ಕಂತಹ ಶಂಕು, ಕಪ್ಪೆಚಿಪ್ಪು, ಕಡಲಾಳದಿಂದ ಮುತ್ತು ಸಿಗುವ ವಿಚಾರ, ಜಲಚರಗಳು ಮೊದಲಾದ ಕಾರಣಕ್ಕೆ ಪ್ರವಾಸ ಹೊರಡಬೇಕು ಅಂದ್ಕೊಂಡಾಗ ಮಕ್ಕಳು ಮೊದಲು ಆಯ್ಕೆ ಮಾಡಿಕೊಳ್ಳೋದು ನದಿ ಅಥವಾ ಸಮುದ್ರವಿರುವ ಜಾಗ. ಸಮುದ್ರ ಸ್ನಾನದಿಂದ ಆಯುಷ್ಯ, ಆರೋಗ್ಯ ವೃದ್ಧಿ, ತೇಜಸ್ಸು ವೃದ್ಧಿಯಾಗುತ್ತದೆ ಅನ್ನೋ ನಂಬಿಕೆ ಇದೆ. ಇದರ ಹಿಂದೆ ವೈಜ್ಞಾನಿಕ ಅಂಶವೇನಾದರೂ ಇದೆಯೇ ಅಂತ ನೋಡೋದಾದರೆ, ಕಡಲ ಹಾವುಗಳು ಮತ್ತಿತರ ಜಲಚರಗಳ ಮೈಯಿಂದ ಹೊರಹೊಮ್ಮುವ ಬೆವರು ಮತ್ತು ಕಡಲ ಹಾವಿನ ವಿಷ ಸಮುದ್ರದ ನೀರಿನಲ್ಲಿ ಬೆರೆತಿರುತ್ತೆ. ಈ ವಿಷ ಮಾನವನ ದೇಹದಲ್ಲಿರ್ತಕ್ಕಂತಹ ರೋಗಾಣುಗಳನ್ನು ಬಡಿದೋಡಿಸುತ್ತೆ, ಚರ್ಮ ರೋಗ ನಿವಾರಣೆಗೆ ಕಾರಣವಾಗುತ್ತೆ. ಇಂತಹ ಪ್ರಯೋಜನಕಾರಿ ವಿಷ ಕಾರ್ತಿಕ ಮತ್ತು ಮಾಘ ಮಾಸಗಳಲ್ಲಿ ಹೆಚ್ಚಾಗಿ ಸಮುದ್ರದ ನೀರಿಗೆ ಬೆರೆತಿರುತ್ತೆ. ಹೀಗಾಗಿ ಈ ಮಾಸದಲ್ಲಿ ಸಮುದ್ರ ಸ್ನಾನ ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ಸಮುದ್ರ ಸ್ನಾನದ ಮತ್ತೊಂದು ಲಾಭವೇನು ಅಂದರೆ, ಸಮುದ್ರದ ನೀರು ಸೂರ್ಯನ ಶಕ್ತಿಯನ್ನು ಹಿಡಿದಿಟ್ಕೊಂಡು ದೇಹಕ್ಕೆ ಬೇಕಾದಂತಹ ಸಾತ್ವಿಕ ಶಕ್ತಿಯನ್ನು ನೀಡುತ್ತೆ. ಹೀಗಾಗಿಯೇ ಸಮುದ್ರದಲ್ಲಿ ಮುಳುಗು ಹಾಕಿದಾಗ ನಮಗೆ ಅಮಿತಾನಂದವಾಗುತ್ತೆ ಹಾಗೂ ದೇಹ ಹಗುರಾದಂತೆ ಭಾಸವಾಗುತ್ತೆ. ಮಾಘ ಕಾರ್ತಿಕ ಮಾಸಗಳಲ್ಲಿ ಸಮುದ್ರ ಸ್ನಾನ ಸಾಧ್ಯವಾಗದಿದ್ದರೆ ಅಮಾವಾಸ್ಯೆ, ಬಹುಳಾಷ್ಟಮಿ, ಹುಣ್ಣಿಮೆ, ಭಾನುವಾರ ಮತ್ತು ಭಾದ್ರಪದ ಬಹುಳ ಮತ್ತಿತರ ಪರ್ವದಿನಗಳು ಕೂಡ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಇನ್ನು ಇದನ್ನು ಪ್ರಾಮಾಣೀಕರಿಸ್ತಕ್ಕಂತಹ ಶ್ಲೋಕ ಹೀಗಿದೆ: ಸಮುದ್ರೇ ಪರ್ವಸುಸ್ನಾಯತ್ ಅಮಾಯಾಂಚ ವಿಶೇಷತಃ ಪಾಪೈರ್ವಿಮುಚ್ಯತೆ ಸರ್ವೇ ರಮಾಯಾಂ ಸ್ನಾನಮಾಚರನ್ ಅಂತ. ಯಾವ ದಿನಗಳಲ್ಲಿ ಸಮುದ್ರ ಸ್ನಾನ ವರ್ಜ್ಯ ಅಂತ ನೋಡೋದಾದರೆ, ಭೃಗೌ ಭೌಮದಿನೇ ಸ್ನಾನಂ ನಿತ್ಯಮೇವ ವಿವರ್ಜಯೇತ್ ಅಂತ ಹೇಳಲಾಗಿದೆ. ಯಾವಾಗಲೂ ಶುಕ್ರವಾರ, ಮಂಗಳವಾರಗಳಂದು ಸಮುದ್ರ ಸ್ನಾನ ಮಾಡಬಾರ್ದು ಅಂತ ಹೇಳಲಾಗಿದೆ. ಸಮುದ್ರ ಸ್ನಾನ ಕ್ರಮ ಹೇಗಿದೆ ಅಂತಂದರೆ, ಪಿಪ್ಪಲಾದ ಸಮುತ್ಪನ್ನೇ ಕೃತ್ಯೇ ಲೋಕಭಯಂಕರೇ ಪಾಷಾಣಸ್ತೆ ಮಯಾ ದತ್ತ ಆಹಾರಾದ್ರೆ ಪ್ರಕಲ್ಪ್ಯತಾಂ ಅಂತ ಹೇಳ್ತಾ ಒಂದು ಸಣ್ಣ ಕಲ್ಲನ್ನು ಸಮುದ್ರದಲ್ಲಿ ಹಾಕಿ ನಂತರ ಸ್ನಾನಕ್ಕೆ ಇಳಿಬೇಕು. ಸ್ನಾನ ಮಾಡುವಾಗ ವಿಶ್ವಾಶೀ ಚ ಘೃತಾಶೀ ಚ ವಿಶ್ವಯೋನೇ ವಿಷಾಂಸ್ವತೆ ಸಾನ್ನಿಧ್ಯಂ ಕುರುಮೇ ದೇವ ಸಾಗರೇ ಲವಣಾಂಬಸಿ ಎಂಬ ಮಂತ್ರವನ್ನು ಹೇಳಬೇಕು. ಸ್ನಾನ ನಂತರ ಪರಮೇಶ್ವರನನ್ನು ಸ್ಮರಿಸ್ತಾ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗಧಾರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ಹರಾಯ ನಮಃ ಶಿವಾಯ ಎಂಬ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ನಂತರ ಸರ್ವರತ್ನೋ ಭವಾನ್ ಶ್ರೀಮಾನ್ ಸರ್ವರತ್ನಾಕರೋ ಯತಃ ಸರ್ವರತ್ನಾಕರೋ ನಸ್ತ್ವಂಗ ಗೃಹಾರ್ಘ್ಯಂ ಮಹೋದಧೆ ಅಂತ ಹೇಳಿ ಅರ್ಘ್ಯವನ್ನು ಕೊಟ್ಟು ಬಳಿಕ ಆಬ್ರಹ್ಮಸ್ತಂಭ ಪರ್ಯಂತಂ ಯತ್ಕಿಂಚಿತ್ ಸಚರಾಚರಂ ಮಯಾ ದತ್ತೇನ ತೋಯೇನ ತೃಪ್ತಿಮೇವಾಭಿಗಚ್ಚತು ಎಂಬ ಮಂತ್ರ ಹೇಳ್ತಾ ಸಮಸ್ತ ಚರಾಚರ ಜೀವರಾಶಿಗಳಿಗೆ ತರ್ಪಣವನ್ನು ಕೊಡಬೇಕು. ಇಷ್ಟು ಮಾಡೋದ್ರಿಂದ ಸಮುದ್ರ ಸ್ನಾನ ಮಾಡಿದವರ ಮೈಮನಸ್ಸು ಹಗುರಾಗಿ ಸಾರ್ಥಕ ಭಾವ ಮೂಡುತ್ತೆ ಹಾಗೂ ಸಮುದ್ರ ಸ್ನಾನದ ಬಳಿಕ ಆಗುವ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಡೋದಿಲ್ಲ. ನೀವು ಸಾಧ್ಯವಾದರೆ ಈ ಎಲ್ಲ ವಿಧಿಗಳನ್ನು ಅನುಸರಿಸಿ ಸಮುದ್ರ ಸ್ನಾನವನ್ನು ಮಾಡಿ. ಮಂತ್ರ ಎಲ್ಲ ನಮ್ಗೆ ಹೇಳೋಕ್ಕಾಗೋದೇ ಇಲ್ಲ, ಸಾಧ್ಯವಾಗೋದೇ ಇಲ್ಲ ಅನ್ನೋರು ಕನಿಷ್ಠ ಪಕ್ಷ ಸಮುದ್ರಕ್ಕೆ ಇಳಿಯುವ ಮೊದಲು ಒಂದು ಸಣ್ಣ ಕಲ್ಲನ್ನು ಹಾಕಿ ಸ್ನಾನ ಮಾಡಿ ಬಳಿಕ ಪರಮೇಶ್ವರನ ಸ್ಮರಿಸಿಕೊಳ್ಳಿ ಅಂತ ಹೇಳ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು.